ಪಿಂಕಿ ಲೈನ್, ಇದು ಮಂಕಿ ಲೈನ್, ಇದು ಡಾಂಕಿ ಲೈನ್, ಇದು ಜಿರಾಫೆ ಲೈನ್. ಮಗನ ಸ್ಕೂಲಿಗೆ ಬಿಟ್ಟು ನಾನು ಪಾರ್ಕಲ್ಲಿ ವಾಕಿಂಗು ಎಕ್ಸಸೈಸ್ ಎಲ್ಲ ಮಾಡ್ಕೊಂಡು ಬಂದೆ. ಮನೆಗೆ ಬಂದೆ ಒಂದು 5 ನಿಮಿಷ ರೆಸ್ಟ್ ಮಾಡಿಬಿಟ್ಟು ಮನೆ ಕೆಲಸ ಸ್ಟಾರ್ಟ್ ಮಾಡ್ಕೊಬೇಕು. ಇವತ್ತು ಕಸ ಹೊಡಿಬೇಕು, ನೆಲ ಒರೆಸ್ಬೇಕು. ಇನ್ನೂ ಸ್ನಾನ ಕೂಡ ಆಗಿಲ್ಲ. ನೋಡಿ ಎಣ್ಣೆ ಹಚ್ಕೊಂಡಿರೋದು ಹಾಗೆ ಇದೆ. ಆಮೇಲೆ ಮೇಲೆ ಬಟ್ಟೆ ಇದೆ, ಎತ್ಕೊಂಬರ್ಬೇಕು ಒಣಗಿರೋ ಅಂಥ ಬಟ್ಟೆನ. ಇವಾಗೊಂದು ಎಳ್ಳೀರಿದೆ, ಕುಡಿದ್ಬಿಟ್ಟು ರಿಲ್ಯಾಕ್ಸ್ ಮಾಡ್ತೀನಿ ಫಸ್ಟು. ಆಮೇಲೆ ಮನೆ ಕ್ಲೀನ್ ಮಾಡಿಕೊಂಡು ಬಟ್ಟೆ ಎಲ್ಲ ಮಡಿಸಿಟ್ಬಿಟ್ಟು ಅವನನ್ನು ಕರ್ಕೊಂಬರೋಕೆ ಹೋಗೋ ಅಷ್ಟರಲ್ಲಿ ಸ್ನಾನ ಮಾಡಿ ರೆಡಿ ಆಗಬೇಕು. ಹಾಗೆ ನಂಗೆ ಒಂಚೂರು ಬ್ಯಾಂಕಲ್ಲಿ ಕೆಲಸ ಇದೆ, ಬ್ಯಾಂಕ್ ಹತ್ರ ಬೇರೆ ಹೋಗಬೇಕು. ಬೇಗ ಮನೆ ಕೆಲಸ ಆದರೆ ಬೇಗ ಬ್ಯಾಂಕ್ ಹತ್ರ ಹೋಗಿ ಬಂದು ಅವನನ್ನು ಕರ್ಕೊಂಬರ್ತೀನಿ. ಇಲ್ಲ ಅಂದರೆ ಹಾಗೆ ಬ್ಯಾಂಕ್ ಹತ್ರ ಹೋದಾಗಲೇ ಅವನು ಪಿಕ್ ಮಾಡ್ಕೊಂಬರ್ತೀನಿ. ಬ್ಯಾಂಕಲ್ಲಿ ಆ್ಯಕ್ಚುಲಿ ಒಂದು 12-12:30 ಅಷ್ಟೊತ್ತಿಗೆ ಹೋದರೆ ಕೆಲಸ ಆಗುತ್ತೆ. ಇಲ್ಲ ಅಂದರೆ ಲೇಟ್ ಆದರೆ ಸ್ವಲ್ಪ ಕಷ್ಟ ಆಗುತ್ತೆ. ಬೇಗ ಮನೆ ಕೆಲಸ ಮುಗಿಸಿ ಹೋಗೋಕೆ ಟ್ರೈ ಮಾಡ್ತೀನಿ. ಇವಾಗ ಒಂದು ಎಳ್ನೀರು ಕುಡಿದ್ಬಿಟ್ಟು ಟಿಫನ್ ಮಾಡ್ಕೊಂಬಿಡ್ತೀನಿ. ಸ್ನಾನ ಮಾಡೋದು ಲೇಟ್ ಆಗಿಬಿಡುತ್ತೆ. ಇವತ್ತು ಟಿಫನ್ ಮಾಡಿ ಆಮೇಲೆ ನಿಧಾನಕ್ಕೆ ಸ್ನಾನ ಮಾಡ್ಕೊತೀನಿ. ಅಷ್ಟೊಂದು ಸ್ವೀಟ್ ಇಲ್ಲ. ಮುಂಚೆ ಒಬ್ಬರು ಬರೋರು ಇಲ್ಲೇ ಮನೆ ಹತ್ರ ತುಂಬ ಚೆನ್ನಾಗಿರೋವು, ಅವ್ರು ತರೋವು. ಇವಾಗ ಅವ್ರು ಬರ್ತಿಲ್ಲ, ಬೇರೆ ಯಾರೋ ಬಂದಿದ್ರು, ಅವ್ರ ಹತ್ರ ತಗೊಂಡಿದ್ದೆ. ಅಷ್ಟೇನು ಸ್ವೀಟ್ ಇಲ್ಲ. ಸ್ವಲ್ಪ ಗಂಜಿ ಇರೋ ಅಂಥದ್ದು ತೊಗೊಂಡ್ರೆ ತುಂಬ ಚೆನ್ನಾಗಿ ಸ್ವೀಟ್ ಇರುತ್ತೆ. ಇದರಲ್ಲಿ ಗಂಜಿ ಇಲ್ಲ, ನೀರು ಕೂಡ ಅಷ್ಟೊಂದು ಸ್ವೀಟ್ ಇಲ್ಲ. ಹಲೋ ಎವ್ರಿವನ್, ವೆಲ್ಕಮ್ ಟು ಅನದರ್ ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಇದು ಹಿಂದಿನ ದಿವಸದೇ ಕಂಟಿನ್ಯೂಷನ್ ಲಾಗ್ ಆಗಿರುತ್ತೆ. ಬೆಳಗ್ಗೆ ಎಲ್ಲ ಕೆಲಸ ಮುಗಿಸ್ಕೊತಿದ್ದೆ. ಇವತ್ತು ಸ್ವಲ್ಪ ಲೇಟ್ ಆಗಿದ್ದ ಕಾರಣ ಮನೆ ಕ್ಲೀನ್ ಮಾಡಿ ಸ್ನಾನ ಪೂಜೆ ಮಾಡಿರಲಿಲ್ಲ. ಸರಿ ಅಂದ್ಬಿಟ್ಟು ನನ್ನ ಸ್ಕೂಲ್ ಹತ್ರ ಬಿಟ್ಟು ವಾಕಿಂಗು ಎಕ್ಸಸೈಸ್ ಎಲ್ಲ ಮಾಡ್ಕೊಂಡು ಮುಗಿಸ್ಕೊಂಡು ಮನೆಗೆ ಬಂದು ಟಿಫನ್ ಮಾಡ್ಕೊಂಡು ನಿಧಾನಕ್ಕೆ ಮಾಡ್ಕೊಳ್ಳೋಣ ಅಂತ ಕಸ ಎಲ್ಲ ಹೊಡ್ಕೊಂಡು ನೆಲ ಒರೆಸ್ಕೊತಾ ಇದ್ದೀನಿ. ನೆಲ ಒರೆಸಿ ಸ್ನಾನಕ್ಕೆ ಹೋಗಬೇಕು. ರೆಡಿಯಾಗಿದ್ದೀನಿ. ಸ್ವಲ್ಪ ಬ್ಯಾಂಕಿಗೆ ಹೋಗಬೇಕು. ಹಾಗೆ ಬ್ಯಾಂಕಿಗೆ ಹೋಗಿ ಬರ್ತಾ ನಾನು ಕರ್ಕೊಂಬರೋಣ ಅಂದ್ಕೊಂಡಿದ್ದೀನಿ. ಟೈಮ್ ಆದರೆ ಕರ್ಕೊಂಬರ್ತೀನಿ, ಟೈಮ್ ಆಗಿಲ್ಲ ಅಂದರೆ ಬಂದುಬಿಟ್ಟು ಹೋಗಿ ಕರ್ಕೊಂಬರ್ತೀನಿ. ಹಾಗೆ ನೋಡೋಣ, ನನ್ನ ಫ್ರೆಂಡ್ ಒಬ್ಬರು ಮನೆಗೆ ಹೋಗೋಣ ಅಂದ್ಕೊಂಡಿದ್ದೆ. ಅವ್ರಿಗೆ ಕಾಲ್ ಮಾಡಿದೆ, ಪಿಕ್ ಮಾಡ್ತಿಲ್ಲ. ಇದ್ದಾರೋ ಇಲ್ವೋ ಗೊತ್ತಿಲ್ಲ. ಹಾಸ್ಪಿಟಲಲ್ಲಿದ್ದಾರೋ ಮನೇಲಿದ್ದಾರೋ. ಅವ್ರಿಗೆ ಸ್ವಲ್ಪ ಹುಷಾರಿರಲಿಲ್ಲ, ಹಾಗಾಗಿ ಹೋಗ್ಬಿಡೋಣ ಅಂದ್ಕೊಂಡೆ. ಅವರು ಕಾಲ್ ಪಿಕ್ ಮಾಡಿಲ್ಲ. ನೋಡೋಣ, ಬ್ಯಾಂಕ್ ಹತ್ರ ಹೋಗಿ ಕೆಲಸ ಎಷ್ಟೊತ್ತಿಗೆ ಮುಗಿಯುತ್ತೆ ನೋಡಿಕೊಂಡು ಆಮೇಲೆ ಮುಂದಿನ ಕೆಲಸ ಹೊರಟಿದ್ದೀನಿ. ಈಗ ಬ್ಯಾಂಕ್ ಹತ್ರ ಹೋಗ್ಬಿಟ್ಟು ಆಮೇಲೆ ಮಗನ ಕರ್ಕೊಂಬರಬೇಕು. ಬನ್ನಿ ಹೋಗೋಣ. ಬ್ಯಾಂಕ್ ಹತ್ರ ಹೋಗಿ ಹಾಗೆ ನನ್ನ ಮಗನ ಕರ್ಕೊಂಡು ಬಂದೆ. ನನ್ನ ಮಗನ ಕರ್ಕೊಂಬರೋಕ್ಕೆ ಇನ್ನೂ ಟೈಮ್ ಆಗಿರಲಿಲ್ಲ. 12:45 ಅಷ್ಟೊತ್ತಿಗೆ ಬ್ಯಾಂಕ್ ಹತ್ರ ಕೆಲಸ ಮುಗೀತು. ಹಾಗೆ ನಮ್ಮ ಫ್ರೆಂಡ್ ಮನೆ ಹತ್ರ ಹೋಗಿ ಅವ್ರನ್ನ ಮಾತಾಡಿಸ್ಕೊಂಡು ಅವ್ರ ಮಗಳನ್ನ ಕರ್ಕೊಂಬರೋಕೆ ಅವ್ರ ಸ್ಕೂಲ್ ಹತ್ರ ಹೋದರು. ನಾನು ಅಲ್ಲೋಗಿ ಅವ್ರ ಮಗಳನ್ನ ಕೂಡ ಮಾತಾಡಿಸ್ಕೊಂಡು ಇವ್ರ ಸ್ಕೂಲ್ ಹತ್ರ ಬಂದೆ. ಅಷ್ಟರಲ್ಲಿ ಕರೆಕ್ಟಾಗಿ ಟೈಮ್ ಆಗಿತ್ತು ನನ್ನ ಕರ್ಕೊಳೋದಕ್ಕೆ. ಕರ್ಕೊಂಡು ಇವಾಗ ಮನೆಗೆ ಬಂದಿದ್ದೀನಿ. ಈಗ ಅವನಿಗೂ ಊಟ ಮಾಡಿಸಿ ನಾನು ಊಟ ಮಾಡ್ಕೊಬೇಕು. ಇಲ್ಲಾಗ್ನ ಕೊನೆವರೆಗೂ ನೋಡಿ. ಇನ್ನೂ ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ್ದಾಗಿ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ.
ಇವಾಗ ಊಟಕ್ಕೆ ಇಡ್ಲಿ ಬೇಕು ಅಂದ, ಚಟ್ನಿ ಖಾಲಿ ಆಗಿದೆ ಅಂದಿದ್ದಕ್ಕೆ ಸಾಂಬಾರಲ್ಲಿ ತಿನ್ನಿಸು ಅಂದ. ಅವನಿಗೆ ಇದನ್ನು ತಿನ್ನಿಸ್ಬಿಟ್ಟು ನಾನು ರೈಸ್ ಹಾಕ್ಕೊಂಡು ತಿನ್ನೋಣ ಅಂದ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಇದು ಹುಳ್ಳಿಕಾಳು ಸ್ವೀಟು ಸ್ಪೂನಲ್ಲೆಲ್ಲ ಫುಲ್ ಸ್ಪ್ರೆಡ್ ಮಾಡಿದ್ದ. ನಾನು ಮತ್ತೆ ಸೈಡಿಗೆ ಮಾಡಿದೆ, ಇಡ್ಲಿ ಸಾಂಬಾರು ಹಾಕೋಕ್ಕೆ ಜಾಗ ಇರಲ್ಲಪ್ಪ ಅಂತ. ಇವಾಗ ಅವನಿಗೆ ಊಟ ಮಾಡಿಸ್ಬಿಟ್ಟು ನಾನು ಊಟ ಮಾಡಿಕೊಂಡು ಆಮೇಲೆ ಅವನಿಗೆ ಸ್ವಲ್ಪ ಹೋಮ್ವರ್ಕ್ ಇದೆ ಬರ್ಸ್ಬಿಟ್ಟು ಊಟ ಆಯಿತು. ಇವಾಗ ಹೋಮ್ವರ್ಕ್ ಬರೀತಿದ್ದಾನೆ. ಇವತ್ತು ಲೆಟರ್ ಕೊಟ್ಟಿದ್ದಾರೆ, ಹೋಮ್ವರ್ಕ್ ಬರೀತಿದ್ದಾನೆ, ಬರೆಸ್ತಾ ಇದ್ದೀನಿ. ಮೊನ್ನೆ ಜಿ ಕೊಟ್ಟಿದ್ರು ಸಾಟರ್ಡೆ, ಇವತ್ತು ಕೊಟ್ಟಿದ್ದಾರೆ, ಬರೀತಾ ಇದ್ದಾನೆ. ನನ್ನ ಮಗನ ಸ್ಕೂಲಿಂದ ಕರ್ಕೊಂಡ್ಬಂದಮೇಲೆ ನನ್ನ ರೂಟೀನ್ ಯಾವ ಥರ ಇರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೀನಿ. ಯಾವ ಲೆಟರ್ ಮಗನ? ಎಚ್ ಫಾರ್ ಹೇಳು, ಏನು ಹೇಳ್ಕೊಟ್ಟವ್ರೆ? ಹಾಂ, ಎಚ್ ಫಾರ್ ಏನು? ಹೆಂಗೋಗುತ್ತೆ ಆರ್ಸು? ಎದ್ದೇನು ತೋರಿಸ್ಬೇಡ, ಹಂಗೆ ಹೇಳು. ಸರಿ ಬರೀ. ಊಟ ಮಾಡಿಸಿ ಅವನಿಗೆ ಹೋಮ್ವರ್ಕ್ ಬರ್ಸುವಾಗ ನಾನು ಸ್ವಲ್ಪ ಬಟ್ಟೆ ಎತ್ಕೊಬಂದು ಹಾಕಿದ್ದೆ ಅಂದಲ್ಲ, ಅದನ್ನೆಲ್ಲ ಮಡ್ಚಿಟ್ಕೊತಾ ಇದ್ದೀನಿ. ಇನ್ನು ಆ ಕಡೆ ಅಲ್ವಾ? ಸರಿ, ಗುಡ್. ಯಾವ್ಯಾವ ಲೈನ್ ಅವು ಪಾಪ? ಏನಂತ ಹೇಳ್ಕೊಟ್ಟಾರ ಲೈನ್ಗಳು? ಪಿಂಕಿ ಲೈನ್, ಮಂಕಿ ಲೈನ್, ಡಾಂಕಿ ಲೈನ್. ಹೇಳ್ಕೆಂಬರಿ. ಜಿರಾಫೆ ಲೈನ್. ಜಿರಾಫೆ ಲೈನ್ ಎಲ್ಲೈತೆ? ಮತ್ತೆ ರೆಡ್ ಲೈನ್. ಅದು ಜಿರಾಫೆ ಲೈನಾ? ಬರೀ ಹೇಳ್ಕೊಂಡು ಯಾವ್ಯಾವ ಲೈನ್ ಅಂತ. ಪಿಂಕಿ ಲೈನ್, ಮಂಕಿ ಲೈನ್, ಡಾಂಕಿ ಲೈನ್. ಡಾಂಕಿ ಲೈನ್. ಇದು ಮಂಕಿ ಲೈನ್ ಅಲ್ಲ, ಜಿರಾಫೆ ಲೈನ್. ಬರೀ. ಸೂಪರ್, ಮುಗೀತು. ನೆಕ್ಸ್ಟ್ ಇನ್ನೊಂದು ಬರೀ ಇದರಲ್ಲಿ ಹೆಚ್ಚು. ಇದು ಪಿಂಕಿ ಲೈನ್, ಇದು ಮಂಕಿ ಲೈನ್, ಇದು ಡಾಂಕಿ ಲೈನ್, ಇದು ಜಿರಾಫೆ ಲೈನ್. ನನ್ನ ಮಗನಿಗೆ ಬಟರ್ ಫ್ರೂಟ್ ಜ್ಯೂಸ್ ಅಂದರೆ ತುಂಬ ಇಷ್ಟ. ಮಾಡ್ಕೊಡಮ್ಮ ಅಂತಿದ್ದ. ನೆನ್ನೆ ತರಿಸಿದ್ದೆ, ಮಾಡೋವರೆಗೂ ಎಲ್ಲೂ ಹೋಗ್ದಂಗೆ ಇಲ್ಲೇ ಕೂತಿದ್ದಾನೆ. ನಾನು ರೆಡಿ ಹೋಗಿ ವೀಡಿಯೋ ಮಾಡಲಿಲ್ಲ. ಈಗ ಅವನು ವೀಡಿಯೋ ಮಾಡಮ್ಮ ಅಂದಿದ್ದು ಮಾಡ್ಕೊಳ್ತಾ ಇದ್ದೀನಿ. ಈಗ ಇಬ್ಬರಿಗೂ ಹಾಕ್ಕೊಳ್ತಾ ಇದ್ದೀವಿ. ಅಪ್ಪಂಗೆ ಎತ್ತಿದ್ದಾನೆ ನೋಡಿ, ನಮ್ಗೆ ಹಾಕ್ಕೊಳ್ತಾ ಇದ್ದೀವಿ ಇನ್ನಕ್ಕೆ. ಅಪ್ಪನಿಗೆ ಅಂತ ಕೇಳ್ತಿದ್ದಾನೆ. ನಾನು ಸ್ವಲ್ಪ ಮಿಲ್ಕ್ ಜಾಸ್ತಿ ಇತ್ತು, ಮಿಲ್ಕ್ ಜಾಸ್ತಿ ಹಾಕಿ ಮಾಡಿದ್ದೀನಿ. ಮೀಸೆ ಬಂದಿದೆ ಅಂತ ಹೇಳ್ತಿದ್ದಾನೆ, ಮೀಸೆ ಅಂತ. ಹೆಂಗಿದೆ ಟೇಸ್ಟ್? ಅಮ್ಮ ಹೆಂಗ್ ಮಾಡಿದ್ದಾಳೆ? ಹೌದಾ, ಇಷ್ಟ ಆಯ್ತಾ? ಬಾಳೆಹಣ್ಣು ವಾಸನೆ ತರ ಐತೆ ಇದು. ಹೌದಾ, ನಿನಗೆ ಏನಕ್ಕೆ ಬಾಳೆಹಣ್ಣು ವಾಸನೆ ಬರ್ತಾ ಇತ್ತು? ಬಾಳೆಹಣ್ಣು ತಿನ್ನೋದು ಬಿಟ್ಟಿದ್ದಾನೆ, ಅದಕ್ಕೆ ಏನು ಫ್ರೂಟ್ನ ಸ್ಮೆಲ್ ಮಾಡಿದ್ರು ಬಾಳೆಹಣ್ಣು ವಾಸನೆ ಬರ್ತಿದೆ ಅಂತ ಹೇಳ್ತಾನೆ. ಇದನ್ನು ಫ್ರೂಟ್ ಸ್ಮೆಲ್ ಮಾಡಿ ಅವಾಗಲೇ ಅದೇ ಥರ ಹೇಳ್ತಿದ್ದ. ಇವಾಗ ಜ್ಯೂಸ್ ಕೊಟ್ಬಿಟ್ಟು ಬಾಳೆಹಣ್ಣು ಸ್ಮೆಲ್ ಬರ್ತಿದೆ ಅಂತಿದ್ದಾನೆ. ಯಾಕೆ ಚೆನ್ನಾಗಿತ್ತಾನೆ ಇಷ್ಟೊತ್ತು? ಇವಾಗೇನಾಯಿತು? ನಿಮ್ದೆಲ್ಲ ಇಷ್ಟನೇ. ಇವತ್ತು ಓದೋದು ಬರೆಯೋದೆಲ್ಲ ಬೇಗ ಬೇಗ ಮುಗಿಸ್ಬಿಟ್ಟ. ಇವತ್ತೇನೋ ಎಲ್ಲ ಫಾಸ್ಟ್ ಆಗಿಬಿಟ್ಟಿದ್ದಾನೆ. ಇನ್ನು ಹೆಚ್ಚಿಗೆ ಬರಿ ಅಂದರೆ ಇಲ್ಲಂತೆ, ಅವನಿಗೆ ಬೇಜಾರಾಗ್ತಿದೆಯಂತೆ. ಬರಿ ಅಂದರೆ ಬರೆಯಲ್ವಂತೆ. ಅದಕ್ಕೆ ಬೇರೆ ಏನಾದ್ರು ಆಟ ಆಡೋಣ ಬಾ ಅಂದರೆ ಸ್ವಲ್ಪ ಡ್ರೈ ಫ್ರೂಟ್ಸ್ ತಿಂದ. ಈಗೇನೋ ಬೇರೆ ಕೇಳ್ತಿದ್ದಾನೆ. ಏನು ಹೇಳು? ಪಿಸ್ತಾ ಬೇಕಾ? ಇದನ್ನು ಕೊಡಿ, ಆಮೇಲೆ ಪಿಸ್ತಾ ಕೊಡ್ತೀವಿ. ಪಿಸ್ತಾ ತರಿಸಿದ್ದೆ, ಅಲ್ಲಿ ಇಟ್ಟಿರೋದು ನೋಡ್ಬಿಟ್ಟ, ಅಲ್ಲಿದೆ ಪಿಸ್ತಾ ಕೊಡು ಅಂತ ಕೇಳ್ತಿದ್ದಾನೆ. ಜ್ಯೂಸ್ ಖಾಲಿ ಮಾಡಿದ್ರೆ ಪಿಸ್ತಾ ಕೊಡ್ತೀನಿ, ಇಲ್ಲಾಂದ್ರೆ ಕೊಡೋಣ.
ಸರಿ ಕೊಡಿ ಅಂತ ಸಿಹಿ ಅಂತ ಕುಡಿತೀಯಾ ಕುಡಿ ಇದನ್ನ ಎತ್ತಿಡೋಣ ಅಪ್ಪ ಬಂದಾಗ ಕೊಡೋಣ ಫ್ರಿಜ್ಜಿಗೆ ಎತ್ತಿಡೋಣ ಮೂಗು ಮುಚ್ಕೊಂಡು ಕುಡಿ ವಾಸನೆ ಅಂದರೆ ಏನಿಗೆ ಏನಾಗಿದೆಯೋ ಏನು ಇದನ್ನೇ ಮಾಡ್ತಿಲ್ಲಲ್ಲ ವಾಸನೆ ಅಂತ ಅದೇನು ಬಟರ್ ಫ್ರೂಟ್ ಸ್ಮೆಲ್ಲು ಬಾಳೆಹಣ್ಣು ಊರಿಂದ ತಂದಿದ್ವಿ ಅವಾಗ ತುಂಬ ಚೆನ್ನಾಗಿ ತಿಂತಿದ್ದ ಈಗಿಲ್ಲೇ ಹೊರ್ಗಡೆ ತಂದು ಬಾಳೆಹಣ್ಣು ಯಾಕೋ ತಿಂತಾ ಇಲ್ಲ ಯಾಕೋ ಇಷ್ಟಪಡ್ತಿಲ್ಲ ನಂಗೆ ಬೇಡ ಬಾಳೆಹಣ್ಣು ಬೇಡ ಅಂತಾನೆ ಅದು ಬಟರ್ ಫ್ರೂಟ್ ಪಕ್ಕ ಬಾಳೆಹಣ್ಣು ಇಟ್ಟಿದ್ದೆ ಅಂದ್ಬಿಟ್ಟು ಅದು ಸ್ಮೆಲ್ ಆಗಿದೆ ಬಟರ್ ಫ್ರೂಟು ಅಂತ ಬಟರ್ ಫ್ರೂಟ್ ಜ್ಯೂಸ್ನು ಬಾಳೆಹಣ್ಣು ವಾಸನೆ ಬರ್ತಿದೆ ನನಗೆ ಅಂತ ಇದು ಮಾಡ್ತಿದ್ದ ಇಲ್ಲ ಕಣೋ ಒಂದೊಂದ್ಸಲ ಈ ಥರ ಮಿಲ್ಕ್ ಶೇಕ್ ಮಾಡಿಕೊಡ್ತೀನಲ್ಲ ಅದಕ್ಕೆ ಬಾಳೆಹಣ್ಣು ಹಾಕಿ ಮಿಲ್ಕ್ ಶೇಕ್ ಮಾಡಿದ್ದಾಳೆ ಅಂತ ಹಂಗೆ ಆಡ್ತಿದ್ದ ಆಮೇಲೆ ಇಲ್ಲ ಬರೀ ಬಟರ್ ಫ್ರೂಟ್ ಹಾಕಿ ಮಾಡಿದ್ದು ನಿನ್ನ ಮುಂದೆ ಮಾಡಿದ್ನಲ್ಲ ಸ್ಟ್ರಾ ಕೊಡಲಿ ಅಂತ ಹಂಗೆ ಆಡ್ತಿದ್ಯಾ ಅಂತ ಸ್ಟ್ರಾ ಕೊಟ್ಟೆ ಆಮೇಲೆ ಕುಡಿತೀನಿ ಅಂತ ಕುಡಿತಾ ಇದ್ದ ಯಾವಾಗಲೂ ಮಾರ್ನಿಂಗ್ ಕುಕ್ಕಿಂಗ್ದು ವಾಕಿಂಗ್ದು ಯೋಗ ವರ್ಕೌಟ್ ಅಂತ ಇದನ್ನೇ ತೋರಿಸ್ತಿದ್ದೆ ನಾನು ಅದನ್ನೆಲ್ಲ ಬಿಟ್ಟು ಮಧ್ಯಾಹ್ನ ಇವನು ಸ್ಕೂಲಿಂದ ಪಿಕ್ ಮಾಡಿದ್ಮೇಲೆ ಯಾವ ಥರ ಇರುತ್ತೆ ನನ್ನ ರೂಟೀನ್ ಅಂತ ಸ್ವಲ್ಪ ಶೇರ್ ಮಾಡೋಣ ಅಂತ ಶೇರ್ ಮಾಡ್ತಾಯಿದ್ದೀನಿ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ವೀಡಿಯೋಸ್ನ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಇನ್ನೂ ತುಂಬ ಒಳ್ಳೊಳ್ಳೆ ವೀಡಿಯೋಸು ಒಳ್ಳೊಳ್ಳೆ ಕಂಟೆಂಟ್ ತರ್ತೀನಿ ನಾನು ಪ್ರತಿದಿನ ಲಾಗ್ ಮಾಡೋದ್ರಿಂದ ಕೆಲವೊಬ್ಬರು ನನ್ನನ್ನು ನೋಡಿ ಮೋಟಿವೇಟ್ ಆಗಿ ಅವರು ಕೂಡ ಮಾಡ್ತಾರೆ ಅದಕ್ಕೋಸ್ಕರ ಮಾಡ್ತೀನಿ ಅಂತ ಅಂದ್ಕೊಳ್ಳಿ ನನಗೆ ಅರ್ನಿಂಗ್ಸ್ ಆಗಬೇಕು ಇದರಲ್ಲಿ ಸಕ್ಸಸ್ ಆಗಲೇಬೇಕು ಅಂತ ಎಲ್ಲ ಇಂಟೆನ್ಷನ್ ಇಟ್ಕೊಂಡು ಮಾಡ್ತಿಲ್ಲ ನಾನು ಲಾಗ್ ಮಾಡ್ತಿದ್ರೆ ಸ್ವಲ್ಪ ಆ್ಯಕ್ಟಿವ್ ಆಗಿರ್ತೀನಿ ಇಲ್ಲಾಂದರೆ ಸೋಂಬೇರಿ ಆಗಿಬಿಡ್ತೀನಿ ನಿನ್ನೆ ಕೂಡ ನಾನು ಲಾಗಲ್ಲಿ ಹೇಳಿದ್ದೀನಿ ಬೆಳಗ್ಗೆ ಬೇಗ ಎದ್ದೇಳೋದು ಕೆಲಸ ಎಲ್ಲ ಬೇಗ ಮಾಡ್ಕೊಂಡು ಮುಗಿಸ್ಕೊಳೋದು ವೀಡಿಯೋ ಎಡಿಟ್ ಮಾಡೋಕ್ಕೆ ವಾಯ್ಸ್ ಓವರ್ ಕೊಡೋಕ್ಕೆ ಟೈಮ್ ಬೇಕು ಅಂದ್ಬಿಟ್ಟೇ ಸ್ವಲ್ಪ ಫಾಸ್ಟಾಗಿ ಮಾಡ್ಕೊತೀನಿ ಇಲ್ಲಾಂದರೆ ಸೋಂಬೇರಿ ಆಗಿಬಿಡ್ತೀನಿ ಅಯ್ಯೋ ಬಿಡು ಮಾಡ್ಕೊಂಡ್ರಾಯ್ತು ಬೆಳಗಿನ ಸಂಜೆ ಅವ್ರಿಗೂ ಟೈಮ್ ಇರುತ್ತೆ ಅವ್ನನ್ನ ಬಿಟ್ಟು ಬಂದೇ ಮಾಡೋಣ ಹಾಗೆ ಹೀಗೆ ಅಂತ ಇದು ಮಾಡ್ಕೊತೀನಿ ಇವಾಗ ದಿನ ಲಾಗ್ಸ್ ಮಾಡ್ತಾ ಇರೋದ್ರಿಂದ ಎಲ್ಲ ಕೆಲಸ ಬೇಗ ಮಾಡ್ಕೊಂಡ್ಬಿಡ್ತೀನಿ ನೀವು ಇದೇ ಥರ ಮಾಡಿ ತುಂಬ ಬೇಗ ಕೆಲಸ ಮುಗಿಯುತ್ತೆ ಬೇರೆದಕ್ಕೆಲ್ಲ ಟೈಮ್ ಕೊಡ್ಬೋದು ಮತ್ತೆ ಸಿಗೋಣ ಇನ್ನೊಂದು ವೀಡಿಯೋದಲ್ಲಿ ಥ್ಯಾಂಕ್ ಯು ಟೇಕ್ ಕೇರ್ ಬಾಯ್